ಓ ಮನಸ್ಸೆ. ಅಂಜಲಿ ಸೂರ್ಯ ಒಂದು ಸುಮಧುರ ಪ್ರೇಮ ಕಾವ್ಯ ಭಾಗ 76. ರಾಹುಲ್ ಸ್ವಾತಿ ಕಪಾಳಕ್ಕೆ ಬಾರಿಸಿ, ಇವತ್ತು ಈ ಪರಿಸ್ಥಿತಿ ಬರೋದಕ್ಕೆ ನೀನೇ ಕಾರಣ. ಅಷ್ಟೇ ಅಲ್ಲ, ನಿನಗೆ ಬಾಯ್ ಫ್ರೆಂಡ್ಸ್ ಇದ್ರೂ ಕೂಡ ನನ್ನನ್ನು ಮದುವೆ ಆಗಬೇಕು ಅಂತ ಅವರಿಗೂ ಕೈ ಕೊಟ್ಟು ಬಂದಿದ್ಯಾ. ಇಂತಹ ನಿನ್ನನ್ನು ನಾನು ಮದುವೆ ಆಗೋದಕ್ಕೆ ರೆಡಿ ಇಲ್ಲ ಅಂತ ರಾಹುಲ್ ಹೇಳ್ದ. ಅವನ ಮಾತು ಕೇಳ್ತಾ ಇದ್ದ ಇಡೀ ಶಿವಪ್ರಸಾದ್ ಮನೆಯವರು ಸ್ಟನ್ ಆಗಿ ನಿಂತಿದ್ರು. ಅದರ ಜೊತೆಗೆ ಅಲ್ಲೇ ನಿಂತಿದ್ದ ನೆಂಟರುಗಳು ತಮ್ಮಲ್ಲೇ ಸ್ವಾತಿ ಅಂಜಲಿ ಬಗ್ಗೆ ಗುಸುಗುಸು ಶುರು ಮಾಡ್ಕೊಂಡಿದ್ರು. ಶಿವಪ್ರಸಾದ್ ಎಲ್ಲ ಗೊತ್ತಿದ್ರು ಏನು ಗೊತ್ತೇ ಇಲ್ಲ ಅನ್ನೋ ಥರ, ರಾಹುಲ್ ಯಾಕಪ್ಪ ಈ ಥರ ಹೇಳ್ತಾ ಇದೀಯಾ, ಅವಳು ಯಾವ ತಪ್ಪನ್ನು ಮಾಡಿರಲ್ಲ, ಇದೆಲ್ಲ ಫೇಕ್ ಆಗಿರಬಹುದು, ಒಂದೇ ಒಂದು ಸಲ ವಿಚಾರಿಸಿ ನೋಡು ಅಂದ್ರು. ಅವರ ಮಾತು ಕೇಳಿ ರಾಹುಲ್ ಕೋಪ ನಿಮಿಷದಿಂದ ನಿಮಿಷಕ್ಕೆ ಹೆಚ್ಚಾಗ್ತಾ ಇತ್ತು. ಆದರೂ ಸಮಾಧಾನ ಮಾಡಿಕೊಂಡು, ಅಲ್ಲ ಅಂಕಲ್, ನಾನೊಂದು ಪ್ರಶ್ನೆ ಕೇಳಲ್ಲ ನಿಮಗೆ ಅಂದ. ಶಿವಪ್ರಸಾದ್ ಗೊಂದಲದಲ್ಲಿ ರಾಹುಲ್ ಮುಖ ನೋಡಿದ್ರು. ಯಾಕಂಕಲ್ ಈ ಟೈಮಲ್ಲಿ ಏನು ಕ್ವೆಶ್ಚನ್ ಕೇಳ್ತಾನೆ ಇವನು ಅಂತ ನೋಡ್ತಾ ಇದ್ದೀರಾ? ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್, ಕೇಳಲೇಬೇಕು. ಈ ಕ್ವೆಶ್ಚನ್ ನಿಮಗೆ ಮುಂಚೆ ನನಗೆ ನಾನೇ ಕೇಳ್ಕೊಂಡಿದ್ದಿದ್ರೆ ಬಹುಶಃ ಇವತ್ತು ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ಆದರೂ ನಿಮ್ಮನ್ನು ಕೇಳಬೇಕು ಅನ್ನಿಸ್ತಿದೆ, ಅದಕ್ಕೆ ಕೇಳ್ತಾ ಇದ್ದೀನಿ, ಕೇಳಲ್ಲ ಅಂದ ರಾಹುಲ್. ಶಿವಪ್ರಸಾದ್ ಕೇಳು ಅನ್ನೋ ಥರ ತಲೆ ಆಡಿಸಿದ್ರು. ಸ್ವಾತಿ ಫೋಟೋಸ್ ನೋಡಿ ಫೇಕ್ ಇರಬಹುದು ಅಂತ ಹೇಳ್ತಾ ಇರೋ ನೀವು, ಅಂಜಲಿ ಹೇಳೋ ಮಾತಿನ ಬಗ್ಗೆ ನಿಮಗೆ ಯಾಕೆ ನಂಬಿಕೆ ಇರಲಿಲ್ಲ? ಅವಳು ಅವತ್ತು ಅಷ್ಟೆಲ್ಲ ಬೇಡ್ಕೊಂಡ್ಲು, ಅಷ್ಟೇ ಯಾಕೆ? ಆಂಟಿನ ಕೊನೆ ಸಲ ಮುಖ ನೋಡ್ತೀನಿ ಅಂತ ಗೋಗರದ್ಲು, ಆದರೂ ನೀವು ಕರಗಲಿಲ್ಲ. ಇವತ್ತು ಸ್ವಾತಿ ಬಗ್ಗೆ ಇರೋ ನಂಬಿಕೆ ಅವತ್ತು ಅಂಜಲಿ ಬಗ್ಗೆ ಯಾಕಂಕಲ್ ಇರಲಿಲ್ಲ? ಅವಳು ಅಷ್ಟೆಲ್ಲ ಕೇಳ್ಕೊಂಡ್ರು ನಿಮ್ಮ ಮನಸ್ಸು ಅವಳ ವಿಷಯದಲ್ಲಿ ಕರಗಲೇ ಇಲ್ಲ. ಅವಳು ನಿಮ್ಮ ಮಗಳೇ ತಾನೆ, ಆದರೂ ಯಾಕೆ ಭೇದ ಭಾವ? ನಿಮ್ಮನ್ನು ಕೇಳೋದಕ್ಕೆ ಮುಂಚೆ ನಾನು ಅವಳ ಬಗ್ಗೆ ಅನುಮಾನ ಪಟ್ಟೆ. ಪಾಪ, ನಾನೇನು ತಪ್ಪು ಮಾಡಿಲ್ಲ ರಾಹುಲ್ ಅಂತ ಕೇಳ್ಕೊಂಡ್ಲು, ಆದರೂ ನನ್ನ ಮನಸ್ಸು ಕರಗಲಿಲ್ಲ. ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅವಳನ್ನು ಮನಸ್ಸಾರೆ ಪ್ರೀತಿಸಿದ್ದೆ, ಆದರೆ ನಾನೇ ಅವಳನ್ನು ರಿಜೆಕ್ಟ್ ಮಾಡೋ ಥರ ಈ ನಿಮ್ಮ ಮನೆ ಹಾಳಿ ಮಗಳು ಮಾಡಿಬಿಟ್ಲು. ಅವತ್ತು ಒಂದೇ ಒಂದು ನಿಮಿಷ ಅಂಜಲಿ ಆ ಥರ ಮಾಡ್ತಾಳ ಅಂತ ಯೋಚನೆ ಮಾಡಿದಿದ್ರೆ ಇವತ್ತು ನಾನು ಪಶ್ಚಾತ್ತಾಪ ಪಡೋ ಪರಿಸ್ಥಿತಿನೇ ಬರ್ತಾ ಇರಲಿಲ್ವೇನೋ. ಆದರೆ ಏನು ಮಾಡೋದು, ನಿಮ್ಮ ಮಗಳ ಸುಳಿನಲ್ಲಿ ಸಿಲುಕಿ ನನ್ನ ಅಂಜಲಿ ಜೀವನ ಮೂರ ಬಟ್ಟೆ ಆಗೋಯ್ತು. ಸದ್ಯ ಅಂಜಲಿ ಪುಣ್ಯ ಅನ್ಸತ್ತೆ, ಅವಳು ವಿಜಯ್ ಸೂರ್ಯನನ್ನು ಮದುವೆ ಆಗ್ತಾ ಇದ್ದಾಳೆ. ಅವತ್ತು ಅವನೇ ಆ ರೂಮಲ್ಲಿ ಇದ್ದಿದ್ದು. ಅವಳಿಗೆ ದೇವರು ಕೊಟ್ಟಿರೋ ವರ ಅವಳ ಬದುಕು ಸರಿ ಹೋಗ್ತಾ ಇದೆ. ಆದರೆ ನಿಮ್ಮ ಮಗಳಿಂದ ನನ್ನ ಬದುಕು ಹಾಳಾಯಿತು. ಇದಕ್ಕೆಲ್ಲ ನೀವು ಪೇ ಮಾಡೇ ಮಾಡ್ತೀರಾ. ಯಾವುದೇ ಕಾರಣಕ್ಕೂ ನಾನಂತೂ ನಿಮ್ಮನ್ನೆಲ್ಲ ಸುಮ್ಮನೆ ಬಿಡಲ್ಲ. ಹೇಳಿ ಅಂಕಲ್, ಇದೊಂದು ಪ್ರಶ್ನೆಗೆ ನಿಮ್ಮಿಂದ ನಾನು ಉತ್ತರ ಬಯಸ್ತಾ ಇದ್ದೀನಿ. ಅಂಜಲಿಗೆ ನಾನು ಮೂರನೇವನು, ಆದರೆ ನೀವು ಅವಳ ಜನ್ಮ ಕೊಟ್ಟ ತಂದೆ. ಆದರೂ ನೀವು ಅವಳನ್ನು ನಂಬಲಿಲ್ಲ. ಆಂಟಿ ಶವ ನೋಡೋದಕ್ಕೂ ಬಿಡಲಿಲ್ಲ. ಅಷ್ಟೊಂದು ಕಠೋರತೆ ಯಾಕೆ ಅಂತ ನಿಜ ಹೇಳಿ. ಅವಳು ನಿಮ್ಮ ಮಗಳೇ ತಾನೆ ಅಂದ. ಅಲ್ಲೇ ಇದ್ದ ಶಿವಪ್ರಸಾದ್ ಹೆಂಡತಿ, ರಾಹುಲ್, ಅವತ್ತು ಅವಳನ್ನು ಆ ಪರಿಸ್ಥಿತಿನಲ್ಲಿ ನೋಡಿ ಇವರ ಮನಸ್ಸು ಕೆಟ್ಟಿದೆ ಕಣಪ್ಪ, ಅಷ್ಟೇ, ಇನ್ನೇನು ಇಲ್ಲ ಅಂದರು. ಹೋ ಸರಿ ಆಂಟಿ, ಹಾಗಾದರೆ ಈಗ ಪಾಯಿಂಟಿಗೆ ಬರ್ತೀನಿ. ಅವತ್ತು ಅಂಜಲಿ ತಪ್ಪು ಮಾಡಿದ್ಲು ಅಲ್ವಾ? ಒಪ್ಕೊಳ್ತೀನಿ, ಅವಳು ನಿಜವಾಗ್ಲೂ ತಪ್ಪು ಮಾಡಿದ್ಲು ಅಂತ ನಾನು ಒಪ್ಕೋತೀನಿ. ಆದರೆ ಇವತ್ತು ಆ ತಪ್ಪಿಗೆ ನಿಮ್ಮ ಮಗಳು ಅಂದರೆ ಸ್ವಾತಿ ನೇರ ಹೊಣೆ. ಅದ್ರ ಜೊತೆಗೆ ಅವಳಿಗೆ ಇಬ್ಬರು ಬಾಯ್ ಫ್ರೆಂಡ್ಸ್ ಇದ್ರು. ಅವರೆಲ್ಲರ ಜೊತೆ ಬ್ರೇಕಪ್ ಮಾಡಿಕೊಂಡು ನನ್ನನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಡ್ರಾಮಾ ಮಾಡಿದ್ದಾಳೆ. ಈಗ ಹೇಳಿ, ಅವಳಿಗೆ ನೀವು ಏನು ಶಿಕ್ಷೆ ಕೊಡ್ತೀರಾ ಆಂಟಿ? ಹೇಳಿ ಆಂಟಿ, ಏನು ಶಿಕ್ಷೆ ಕೊಡ್ತೀರಾ? ನೀವಾದರೂ ಹೇಳಿ ಅಂಕಲ್. ಅವತ್ತು ನೀನು ಯಾವತ್ತೂ ನನ್ನ ಮನೆಗೆ ಬರಬೇಡ, ಸತ್ತಿರೋ ನಿಮ್ಮಮ್ಮನ ಮುಖ ನೋಡಬೇಡ, ಒಂದು ವೇಳೆ ನೋಡೋದಕ್ಕೆ ಬಂದರೆ ಅವಳ ಹಳೆಯ ನೆನಪುಗಳನ್ನೆಲ್ಲ ಸುಟ್ಟು ಹಾಕ್ತೀನಿ ಅಂತ ಹೇಳಿದ್ರಿ. ಅವಳಿಂದ ಮನೆ ಮಾನ ಮರ್ಯಾದೆ ಹೋಯಿತು ಅಂತ ಹೇಳಿದ್ರಿ. ಸೊಸೈಟಿನಲ್ಲಿ ನಿಮ್ಮ ಪ್ರೆಸ್ಟೀಜ್ ಹಾಳಾಗಿತ್ತು. ಇದೆಲ್ಲದಕ್ಕೂ ಅವತ್ತು ಅಂಜಲಿ ಕಾರಣ ಆಗಿದ್ಲು. ಆದರೆ ಇವತ್ತು ಅದಕ್ಕೆ ನೇರವಾದ ಹೊಣೆ ನಿಮ್ಮ ಮಗಳು ಸ್ವಾತಿ. ಅವಳಿಗೆ ಏನು ಶಿಕ್ಷೆ ಕೊಡ್ತೀರಾ? ಸ್ಪೀಕ್ ಅಪ್ ಅಂತ ಜೋರಾಗಿ ಕಿರ್ಚಿದ. ಅವನು ಕಿರ್ಚಿದ ಏರ ಧ್ವನಿಗೆ ಅಲ್ಲಿದ್ದವರೆಲ್ಲ ಬೆಚ್ಚಿ ಬಿದ್ದಿದ್ರು. ಅದರಲ್ಲೂ ಸ್ವಾತಿಗೆ ಇನ್ನು ತನ್ನ ಕತೆ ಮುಗೀತು ಅಂತ ಅರ್ಥ ಆಗಿತ್ತು. ಅವಳು ಇಷ್ಟೆಲ್ಲ ಮಾಡಿದ್ದು ಕೇವಲ ರಾಹುಲ್ಗೋಸ್ಕರ. ಆದರೆ ಇವತ್ತು ಅವನ ಮುಂದೆ ತನ್ನ ಎಲ್ಲ ಬಣ್ಣ ಬಯಲಾಗಿತ್ತು. ಅವಳ
ತನ್ನ ಆಸೆ ಕನಸುಗಳೆಲ್ಲ ನುಚ್ಚು ನೂರಾಗೋ ಥರ ಭಾಸ ಆಗ್ತಿತ್ತು. ಅಪ್ಪನ ನಂಬಿಕೆ ಮರ್ಯಾದೆ ಹೋಗಿತ್ತು. ಸಂಬಂಧಿಕರ ಮುಂದೆ ಅವಳು ತಲೆ ಎತ್ತದೇ ಇರೋ ಪರಿಸ್ಥಿತಿ ಬಂದಿತ್ತು. ಸ್ವಾತಿ ಅಳ್ತಾ ತಲೆ ತಗ್ಸಿದ್ಲು. ರಾಹುಲ್ ಪ್ರಶ್ನೆಗೆ ಮನೆಯವರ ಯಾರ ಹತ್ರನೂ ಉತ್ತರ ಇರಲಿಲ್ಲ. ಎಲ್ಲರೂ ತಲೆ ತಗ್ಗಿಸಿ ನಿಂತಿದ್ರು. ಆಗ ಮಾತಾಡಿದ ರಮೇಶ್, ತಪ್ಪು ಮಾಡಿಬಿಟ್ಟೆ ಶಿವಪ್ರಸಾದ್. ಅಂಜಲಿ ಏನು ಹೇಳ್ತಾಳೆ ಅಂತ ಕೇಳದೆ ಅವಳನ್ನ ನಡು ನೀರಿನಲ್ಲಿ ಬಿಟ್ಟು ತಪ್ಪು ಮಾಡಿಬಿಟ್ಟೆ. ನೀನು ಮೊದಲೇ ಇದ್ರ ಬಗ್ಗೆ ವಿಚಾರಿಸಿದ್ದಿದ್ರೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಮನೆಯಲ್ಲಿ ಇಷ್ಟೆಲ್ಲ ನಡೀತಾ ಇದ್ರೂ ಗಮನ ಹರಿಸದೇ ಇರೋದು ನಿನ್ನದೇ ತಪ್ಪು. ನೀನು ಸ್ವಲ್ಪ ಜಾಗೃತೆಯಿಂದ ಇರಬೇಕಿತ್ತು. ಮನೆ ಕಡೆ ಗಮನ ಕೊಡದೆ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ಕಣೋ. ನೀನು 2ನೇ ಮದುವೆ ಮಾಡ್ಕೊಂಡಾಗಲೇ ನೀನು ತಪ್ಪು ಮಾಡಿದೆ ಅಂತ ಹೇಳಿದೆ. ಆದರೂ ಅಂಜಲಿ ಮತ್ತೆ ಅವರಮ್ಮನನ್ನು ನೋಡಿದಾಗ ಮನಸ್ಸಿಗೆ ಒಂಥರ ಖುಷಿ ಆಗ್ತಿತ್ತು. ನೀನು ತಪ್ಪನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಅವರನ್ನ ಮನೆಗೆ ಕರ್ಕೊಂಡು ಬಂದು ಚೆನ್ನಾಗಿ ನೋಡ್ಕೊಳ್ತಿದ್ಯಾ ಅಂದ್ಕೊಂಡಿದ್ದೆ. ಆದರೆ ಇಷ್ಟೆಲ್ಲ ಕೇಳಿದ ಮೇಲೆ ತುಂಬ ಬೇಜಾರಾಗ್ತಿದೆ ಕಣೋ. ಈಗಲೇ ಈ ಪರಿಸ್ಥಿತಿ ಅಂದರೆ ಆ ಹುಡುಗಿ ನಿನ್ನ ಮನೆಯಲ್ಲಿದ್ದಾಗ ಅವಳು ಮತ್ತು ಅವಳ ತಾಯಿ ಗಿರಿಜಾ ಚೆನ್ನಾಗಿರಲಿಲ್ಲ ಅಂತ ನನಗೆ ಈಗ ಗೊತ್ತಾಗ್ತಿದೆ. ನಿನ್ನಿಂದ ಇದನ್ನು ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆಗಿದ್ದು ಆಗ ಹೋಯ್ತು. ನನ್ನ ಮಗ ಹೇಳಿದ ಹಾಗೆ ಈ ಮದುವೆ ನಡೆಯೋದಿಲ್ಲ, ಮದುವೆ ಕ್ಯಾನ್ಸಲ್ ಅಂತ ಹೇಳಿದ್ರು. ಆಗ ಶಿವಪ್ರಸಾದ್, ಪ್ಲೀಸ್ ರಮೇಶ್, ಇಂಥ ಡಿಸಿಷನ್ ತಗೋಬೇಡ. ಇದು ನನ್ನ ಮಗಳ ಜೀವನದ ಪ್ರಶ್ನೆ. ಅವಳ ಜೀವನ ಹಾಳಾಗಿ ಹೋಗುತ್ತೆ. ಇನ್ಯಾರೂ ಅವಳನ್ನು ಮದುವೆ ಮಾಡ್ಕೊಳ್ಳೋದಿಲ್ಲ. ಪ್ಲೀಸ್ ಅವಳಿಗೆ ಮತ್ತೊಂದು ಅವಕಾಶ ಕೊಡಿ ಅಂತ ಕೇಳ್ದ. ಅವಳ ಮಾತಿಗೆ ಜೋರಾಗಿ ಚಪ್ಪಾಳೆ ತಟ್ಟಿದ ರಾಹುಲ್, ಎಂತ ಮಾತಾಡ್ಬಿಟ್ರಿ ಅಂಕಲ್ ನೀವು? ಅವಳ ಜೀವನ ಹಾಳಾಗತ್ತೆ ಅಂತ ಯೋಚನೆ ಮಾಡ್ತಿರೋ ನಿಮಗೆ ಅದೇ ನಿಮ್ಮ ಮಗಳ ಜೀವನ ಅಂದರೆ ಅಂಜಲಿ ಜೀವನ ಕೂಡ ಹಾಳಾಗ್ತಿತ್ತು ಅಂತ ಅನ್ನಿಸ್ತಾ ಇಲ್ವಾ? ಯಾಕಂಕಲ್ ಸ್ವಾರ್ಥಿಯಾಗಿ ಯೋಚನೆ ಮಾಡ್ತಾ ಇದ್ದೀರಾ? ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಮಗಳು ಸ್ವಾತಿನ ಮದುವೆ ಆಗಲ್ಲ. ಈ ಮದುವೆ ಇನ್ನು ಕನಸು ಮಾತ್ರ. ಸದ್ಯಕ್ಕೆ ಅವಳನ್ನು ಸುಮ್ಮನೆ ಬಿಟ್ಟಿರೋದೇ ಹೆಚ್ಚು. ಇನ್ನು ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡಿ ಅಂತ ಹೇಳಿ ಅಲ್ಲಿ ನಿಲ್ಲದೆ ಹೊರಟು ಹೋದ. ರಮೇಶ್ ಕೂಡ, ನಿನ್ನಿಂದ ಮತ್ತೆ ಈ ಮಾತನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕಣೋ. ನೀವು ತಪ್ಪು ಮೇಲೆ ತಪ್ಪು ಮಾಡ್ತಾನೇ ಇದ್ದೀರಾ. ಈಗಲೂ ನಿಮ್ಮ ಯಾರ ಮುಖದಲ್ಲೂ ಅಂಜಲಿ ಬಗ್ಗೆ ಪಶ್ಚಾತ್ತಾಪ ಇಲ್ಲ. ಅವಳ ಅಮ್ಮನ ಬಗ್ಗೆ ಅನುಕಂಪ, ಕರುಣೆ ಅನ್ನೋದೇ ಇಲ್ಲ. ನೀವಿನ್ನೂ ಅನುಭವಿಸ್ತೀರಾ. ನೀವು ಮಾಡಿರೋ ತಪ್ಪಿಗೆ ಇಷ್ಟೇ ಅಲ್ಲ, ಇನ್ನೂ ದೊಡ್ಡ ದೊಡ್ಡ ಶಿಕ್ಷೆ ಖಂಡಿತ ಆಗತ್ತೆ. ಆ ದೇವರು ನಿಮ್ಮೆಲ್ಲರ ಲೆಕ್ಕನ ಚುಕ್ತಾ ಮಾಡೇ ಮಾಡ್ತಾನೆ ಅಂತ ಹೇಳಿ ಅವರು ಸಹ ರಾಹುಲ್ ಹಿಂದೆ ಹೊರಟು ಹೋದರು. ಅವರು ಹೋಗಿದ್ದೆ ಸ್ವಾತಿ ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಶುರು ಮಾಡಿದ್ಲು. ಅವಳಿಗೆ ತನ್ನ ಮದುವೆ ನಿಂತು ಹೋಯಿತು. ರಾಹುಲ್ ತನ್ನನ್ನು ಮದುವೆ ಆಗಲ್ಲ ಅಂತ ಹೇಳಿ ಹೋದ. ಅದರ ಜೊತೆಗೆ ಇಷ್ಟು ದಿನ ನಾನು ಮಾಡಿದ ಎಲ್ಲ ಪ್ಲ್ಯಾನ್ ಹಾಳಾಯಿತು ಅಂತ ನೆನೆಸ್ಕೊಂಡು ದುಃಖ ತಡೆಯೋದಕ್ಕಾಗದೆ ಅಳ್ತಾನೇ ಇದ್ಲು. ಅವಳನ್ನು ಹಾಗೆ ನೋಡಿದ ಅವಳ ತಾಯಿಯ ಕರುಳು ಚುರುಕಂತು. ಆದರೆ ಶಿವಪ್ರಸಾದ್ ಕಲ್ಲಿನ ಹಾಗೆ ನಿಂತಿದ್ರು. ಅವರಿಗೆ ರಮೇಶ್ ಆಡಿದ ಒಂದೊಂದು ಮಾತು ಮನದಾಳಕ್ಕೆ ಇಳಿದಿತ್ತು. ಸ್ವಾತಿಗೆ ಹೇಗೆ ಸಮಾಧಾನ ಮಾಡಬೇಕು ಅಂತ ಅವಳ ತಾಯಿಗೆ ಗೊತ್ತಾಗ್ತಾ ಇರಲಿಲ್ಲ. ಸಮಾಧಾನ ಮಾಡೋದಕ್ಕೆ ಬಾಯಿ ತೆರೆಯೋದಕ್ಕೂ ಅಲ್ಲೇ ಇದ್ದ ಶಿವಪ್ರಸಾದ್ನ ನೋಡಿ ಅವಳಿಗೆ ಭಯ ಆಗ್ತಿತ್ತು. ಅದೇ ಪರಿಸ್ಥಿತಿ ಅವಳ ಮಗನದ್ದು ಕೂಡ ಆಗಿತ್ತು. ಹಾಗಾಗಿ ಅವನು ಸುಮ್ಮನೆ ನಿಂತಿದ್ದ. ಅವನಿಗೆ ಮದುವೆ ನಿಂತಿದ್ದು ದೊಡ್ಡ ಶಾಕ್ ಆಗಿತ್ತು. ಇವನು ಸಹ ರಾಹುಲ್ ಮೂಲಕ ತನ್ನ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದ. ಆದರೆ ಇವತ್ತು ಸ್ವಾತಿಯಿಂದ ಎಲ್ಲವೂ ತಲೆ ಕೆಳಗಾಗಿತ್ತು. ಹಾಗಾಗಿ ಅವನಿಗೂ ತುಂಬಾ ಬೇಜಾರಾಗಿತ್ತು. ಅವನಿಗೆ ಸ್ವಾತಿ ಜೀವನಕ್ಕಿಂತ ತುಂಬಾ ಲಾಸ್ ಆಗಿತ್ತು. ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡ್ತಿದ್ದ. ಹಾಗಾಗಿ ಅವನು ಸ್ವಾತಿಗೆ ಸಮಾಧಾನ ಮಾಡದೆ ತನ್ನ ಪಾಡಿಗೆ ತಾನು ಹೊರಗೆ ಹೊರಟೋದ. ಸ್ವಾತಿ ಅಳ್ತಾನೆ ತನ್ನ ರೂಮ್ ಸೇರಿಕೊಂಡ್ಳು. ಅವರ ಪರಿಸ್ಥಿತಿನ ನೋಡಿ ಮನೆಯಲ್ಲಿದ್ದಂತಹ ನೆಂಟರು ಒಬ್ಬೊಬ್ಬರಾಗಿ ಶಿವಪ್ರಸಾದ್ಗೆ ಹೇಳಿ ಮನೆಯಿಂದ ಹೊರಗೆ ಹೋದರು. ಅವರಿಗೂ ಈ ಮದುವೆ ನಡೆಯೋಲ್ಲ ಅನ್ನೋದು ಗೊತ್ತಾಗಿದ್ದರಿಂದ ಮತ್ತೆ ಪ್ರಶ್ನೆ ಮಾಡಲಿಲ್ಲ. ಶಿವಪ್ರಸಾದ್ಗೆ ತಲೆ ಕೆಟ್ಟು ಹೋಗಿತ್ತು. ಒಂದು ಕಷ್ಟದಿಂದ ಪಾರಾಗೋದಕ್ಕೆ ಇನ್ನೊಂದು ಕಷ್ಟ, ಒಂದರ ಪರಿಹಾರಕ್ಕೆ ಮತ್ತೊಂದು ಸಂಕಷ್ಟ. ಅವನ ಪರಿಸ್ಥಿತಿ ಅಂತೂ ಆ ದೇವರಿಗೆ ಪ್ರೀತಿ ಅನ್ನೋ ಹಾಗೆ ಆಗಿತ್ತು. ಅವನಿಗೆ ತನ್ನ ಹೆಂಡತಿ ಮಕ್ಕಳ ಬಗ್ಗೆ ತುಂಬಾ ಬೇಜಾರಾಗಿತ್ತು. ಅವನು ಏನೊಂದು ಮಾತಾಡದೆ ಕಲ್ಲಿನ ಹಾಗೆ ನಿಂತೇ ಇದ್ದ. ಸ್ವಲ್ಪ ಹೊತ್ತಾದ ಮೇಲೆ ಯಾರೊಂದಿಗೂ ಮಾತಾಡದೆ ಅವರು ಸಹ ಅವನ ರೂಮ್ ಸೇರಿದ್ದ. ಮದುವೆ ಅನ್ನೋ ಸಂಭ್ರಮದಲ್ಲಿ ಇದ್ದಂತಹ ಮನೆ ಈಗ ದುಃಖದಲ್ಲಿ ಮುಳುಗಿತ್ತು. ಶಿವಪ್ರಸಾದ್ಗೆ ಅಂಜಲಿ ಮದುವೆಗಾದರೂ ಹೋಗಬೇಕು ಅಂತ ಅನ್ನಿಸ್ತಿತ್ತು. ಮಾರನೇ ದಿನ ಮನೆಯಲ್ಲಿ ಇದ್ರ ಬಗ್ಗೆ ಮಾತು ಕೂಡ ಆಡಿದ್ರು. ಆದರೆ ಯಾರೂ ಅವ್ರ ಮದುವೆಗೆ ಹೋಗೋದಕ್ಕೆ ರೆಡಿ ಇರಲಿಲ್ಲ. ಅದರ ಜೊತೆಗೆ
ಅಂಜಲಿ ಪರಿಸ್ಥಿತಿಗೆ ಸ್ವಾತಿ ಕಾರಣ ಅಂತ ಅಂಜಲಿಗೂ ಗೊತ್ತಿದೆ ಅನ್ನೋದು ಈಗ ಶಿವಪ್ರಸಾದ್ಗೆ ಗೊತ್ತಾಯ್ತು. ಹೀಗಿರೋವಾಗ ಅಲ್ಲಿಗೆ ಹೋಗಿ ಅವಮಾನ ಮಾಡಿಸ್ಕೊಳ್ಳೋದಕ್ಕಿಂತ ಮನೆಯಲ್ಲಿರೋದೇ ವಾಸಿ ಅಂತ ಅವನು ಮದುವೆಗೆ ಹೋಗಬೇಕು ಅನ್ನೋ ಅವನ ನಿರ್ಧಾರನ ಕೈ ಬಿಟ್ಟಿದ್ದ. ಆದರೆ ಮನಸ್ಸಲ್ಲೇ ನನ್ನನ್ನು ಕ್ಷಮಿಸ್ಬಿಡು ಅಂಜಲಿ, ಕಾಪಾಡಬೇಕಾಗಿರೋ ಸಂದರ್ಭದಲ್ಲಿ ನಿನ್ನ ಕಷ್ಟದ ಕಾಲದಲ್ಲಿ ನಾನು ಜೊತೆಗಿದ್ದು ನಿನ್ನನ್ನು ನೋಡ್ಕೊಳ್ಳೋದಕ್ಕಾಗಲಿಲ್ಲ. ನಿನ್ನ ತಾಯಿ ಸಾವಿಗೂ ಬರೋದನ್ನು ತಡೆದ ಮಹಾಪಾಪಿ ನಾನು. ಈಗಲಾದರೂ ನಿನಗೆ ಒಳ್ಳೆ ಬದುಕು ಸಿಗ್ತಾ ಇದೆ, ಚೆನ್ನಾಗಿರೋ ಮಗಳೇ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟ. ಆದರೆ ಅದರ ನಡುವೆ ಇಲ್ಲಿದ್ದ ಈ ಮೂವರು ಒಂದು ಖತರ್ನಾಕ್ ಪ್ಲ್ಯಾನ್ ಮಾಡ್ತಾ ಇದ್ರು. ಅದೇನು ಅಂತ ಖಂಡಿತವಾಗಿಯೂ ಮುಂದೆ ಹೇಳ್ತೀನಿ. ಮಲಗಿದ್ದ ವಿಜಯ್ ಸ್ವಾತಿ ಮದುವೆ ನಿಂತಿದ್ರಿಂದ ಹಿಡಿದು ಏನೆಲ್ಲ ಆಯಿತು ಅನ್ನೋದನ್ನು ನೆನೆಸ್ಕೊತಾ ತುಟಿ ಅಂಚಲ್ಲೇ ನಗ್ತಾ, ನನ್ನ ಹೆಂಡತಿ ನೋವಿಗೆ ಕಾರಣ ಆಗಿರೋ, ಅವಳಿಗೆ ನೋವು ಕೊಟ್ಟಿರೋ ಯಾರನ್ನೂ ಬಿಡಲ್ಲ, ಇನ್ನೂ ಅನುಭವಿಸೋದು ಬಾಕಿ ಇದೆ. ಒಂದು ಹೆಣ್ಣಾಗಿ ನೀನು ತಪ್ಪು ಮಾಡಿಬಿಟ್ಟೆ ಸ್ವಾತಿ. ಶಿವಪ್ರಸಾದ್, ನೀನು ಮನಸ್ಸಲ್ಲಿ ಏನೋ ಯೋಚನೆ ಮಾಡ್ತಿದೀಯ ಅಂತ ಗೊತ್ತು. ಅದೇನು ಅಂತ ತಿಳ್ಕೊಂಡು ಆಮೇಲೆ ನಿನ್ನ ಮುಂದೆ ಬರ್ತೀನಿ ಅಂದ್ಕೊಂಡ. ಹಾಗೆ ಅವನ ಎದೆ ಮೇಲೆ ಮಲಗಿದ್ದ ಅಂಜಲಿಯನ್ನೊಮ್ಮೆ ನೋಡಿದ್ಯಾ ಮಿಸಸ್ ವಿಜಯ್ ಸೂರ್ಯ, ನಿನಗೆ ನೋವು ಕೊಟ್ಟಿರೋ ಎಲ್ಲರಿಗೂ ಸರಿಯಾದ ಪಾಠ ಕಲಿಸ್ದೆ. ಆದರೆ ಒಂದು ಜಲಸ್ ಇದೆ, ಅದೇನು ಗೊತ್ತಾ? ಆ ಕೋತಿ ಮುಖದ ರಾಹುಲ್ನ ನೀನು ಅದ್ಯಾವ ಆ್ಯಂಗಲಿಂದ ಇಷ್ಟಪಡ್ತಾ ಇದ್ದೆ. ಮದುವೆ ಬೇರೆ ಆಗೋದಕ್ಕೆ ರೆಡಿಯಾಗಿದ್ದೆ. ಹೋ ಸಾರಿ, ಇದು ಒನ್ ಸೈಡ್ ಲವ್ ಅಲ್ವಾ? ನೀನು ನಿನ್ನಮ್ಮನಿಗೋಸ್ಕರ ಮದುವೆಗೆ ಒಪ್ಕೊಂಡಿದ್ದೆ ಅಲ್ವಾ? ಎಸ್, ನೀನು ಗುಡ್ ಗರ್ಲ್. ಆದರೆ ಮದುವೆಗೆ ಒಪ್ಕೊಂಡಿದ್ದೆ ಅನ್ನೋದನ್ನು ಕೇಳೋದಕ್ಕೇ ಬೇಜಾರಾಗ್ತಿದೆ ಕಣೆ ಹೆಂಡತಿ. ಬಟ್ ಇಟ್ಸ್ ಓಕೆ ವೈಫಿ. ಯಾಕೆ ಹೇಳು, ನೀನು ಅವನನ್ನು ಪ್ರೀತಿ ಮಾಡೇ ಇರಲಿಲ್ಲ. ಅದೇ ನನಗೆ ಖುಷಿ ಕೊಡ್ತಾ ಇರೋ ವಿಷಯ. ಯಾಕಂದರೆ ಈಗ ನೀನು ನನ್ನ ಹೆಂಡತಿ, ನನ್ನನ್ನು ಪ್ರೀತಿಸ್ತಾ ಇದೆಯಾ, ಅದನ್ನು ನೀನು ಬಾಯಿಂದ ಬೇರೆ ಹೇಳಿದ್ಯಾ, ನಿನ್ನ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ಯಾ. ಸೊ ನನಗೆ ಇನ್ಯಾವ ಭಯನೂ ಇಲ್ಲ. ಲೈಫ್ ಲಾಂಗ್ ನಿನ್ನನ್ನು ಕಪ್ಪೆ ಚಿಪ್ಪೊಳಗಿರೋ ಮುತ್ತಿನ ಹಾಗೆ ಕಾಪಾಡ್ಕೋತೀನಿ ಅಂತ ಹೇಳಿ ಅವನು ಕಣ್ಮುಚ್ಚಿದ. ಈ ಕಡೆ ಮಲ್ಲಿಕಾರ್ಜುನ್ ಮನೆಗೆ ಬಂದು ಅವನ ಮಗಳನ್ನು ಹುಡುಕಿದ್ದ. ಶಾರ್ವರಿ ಮನೆಯಲ್ಲಿ ಅವಳದೇ ರೂಮಲ್ಲಿ ಮಲಗಿದ್ಲು. ಅದನ್ನು ನೋಡಿ ಅವನಿಗೆ ಈಗ ಸಮಾಧಾನ ಆಗಿತ್ತು. ಅವನು ಮಿನಿಸ್ಟರ್ ಆಗಿದ್ರೂ ಇವತ್ತು ಮಗಳನ್ನು ಕಾಪಾಡೋದಕ್ಕೆ ಆಗದೇ ಇರೋ ಪರಿಸ್ಥಿತಿನಲ್ಲಿದ್ದ. ಹಾಗಾಗಿ ಅವನ ಜೀವ ಹೋದ ಹಾಗಾಗಿತ್ತು. ಮಗಳನ್ನು ನೋಡಿದ್ದೆ ಈಗ ಅವನಿಗೆ ಎಲ್ಲಿಲ್ಲದ ಸಮಾಧಾನ ಆಗಿತ್ತು. ಅವಳಿಗೆ ಇನ್ನೂ ಜ್ಞಾನ ಬಂದಿರಲಿಲ್ಲ, ಅವಳಿನ್ನೂ ನಿದ್ದೆ ಮಾಡ್ತಾ ಇದ್ಲು. ಹಾಗಾಗಿ ಅವಳ ಹತ್ರ ಬೆಳಿಗ್ಗೆ ಮಾತಾಡೋಣ ಅಂತ ಹೇಳಿ ಸುಮ್ಮನಾಗಿ ಅವನ ರೂಮಿಗೆ ಹೋದ. ಹಾಗಾದರೆ ಮಲ್ಲಿಕಾರ್ಜುನ್ ಇದ್ರ ಹಿಂದೆ ಇರೋದು ವಿಜಯ್ ಅಂತ ಕಂಡು ಹಿಡಿತಾನ, ಅವನಿಗೆ ಪಾಠ ಕಲಿಸ್ತಾನ. ವಿಜಯ್ ಈಗ ಶುರು ಮಾಡಿರೋ ಆಟದಲ್ಲಿ ಇನ್ನೂ ಯಾವ್ಯಾವ ದಾಳ ಉರುಳಿಸಬಹುದು ಅಂತ ನೋಡೋಣ ಮುಂದಿನ ಕಥೆಯಲ್ಲಿ. ತುಂಬ ಇಂಟ್ರೆಸ್ಟಿಂಗ್ ಟ್ವಿಸ್ಟ್ಗಳಿದ್ದಾವೆ. ಅದೇನು ಅಂತ ಮುಂದಿನ ಎಪಿಸೋಡ್ಗಳಲ್ಲಿ ಖಂಡಿತ ನೋಡೋಣ. ಫ್ರೆಂಡ್ಸ್, ಕತೆ ಹೇಗೆ ಬರ್ತಿದೆ ಅಂತ ಹೇಳಿ ಇವತ್ತು 3 ಎಪಿಸೋಡ್ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ನನಗೆ ಬಯೋ ಹಾಗಿಲ್ಲ, ಯಾವಾಗಲೂ ಒಂದು ಹಾಕಿದರೆ ಒಂದು ವಾರ ಕಾಣಿಸಲ್ಲ ಅಂತ ಹೇಳ್ತಿದ್ರಿ. ಇವತ್ತು ಒಂದೇ ದಿನ 3 ಎಪಿಸೋಡ್ ಹಾಕಿದ್ದೀನಿ. ಇನ್ನು ಮುಂದೆ ಜಾಸ್ತಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಆದರೆ ನೀವು ಜಾಸ್ತಿ ನೋಡಬೇಕು. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಯಾಕೆ ಇನ್ನೊಂದು ಎಪಿಸೋಡ್ ಹಾಕಿದ್ದು ಅಂದರೆ ಇವತ್ತಿಗೆ 5000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಅದೊಂದು ತುಂಬ ಖುಷಿ ಆಗ್ತಿದೆ. ಹಾಗೆ ನೀವು ಇನ್ನೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಆಗ್ತೀರಾ ಅಂತ ಹೇಳಿ ನಾನು ನಂಬಿದ್ದೀನಿ. ಆ್ಯಂಡ್ ಈ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಆ್ಯಂಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಲೈಕ್ ಕೊಡೋದನ್ನು ಮರೆಯೋ ಹಾಗಿಲ್ಲ. ಮತ್ತು ಈ ಕಥೆನಲ್ಲಿ ಬೇರೆ ಯಾವ ಥರನಾದರೂ ಟ್ವಿಸ್ಟ್ಗಳು ಬೇಕು ಅಂತಂದರೆ ಖಂಡಿತವಾಗಿಯೂ ತಿಳಿಸಿ. ಮತ್ತೆ ಹೇಳ್ತಿದ್ದೀನಿ, ಕಮೆಂಟ್ ಮಾಡೋದನ್ನಂತೂ ದಯವಿಟ್ಟು ಮರಿಬೇಡಿ. ನೀವು ಕಮೆಂಟ್ ಮಾಡಿದಾಗ ಅದನ್ನು ಓದೋದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.